ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಸಮಸ್ಯೆಗಳ ಸುರಿಮಳೆ ಜೊತೆಗೆ ನಾಯಿಯ ಹಾವಳಿ. ಹೌದು, ಅಂಬಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವ ದಾರಿ ಮತ್ತು ಗ್ರಾಮದ ಸುತ್ತಮುತ್ತಲಿನ ದಾರಿ ತುಂಬಾ ಹದಗೆಟ್ಟು ಹೋಗಿದೆ ಮತ್ತು ಇಲ್ಲಿ ಬೋರ್ವೆಲ್ಗಳ ನೀರಲ್ಲಿ ಫ್ಲೋರೈಡ್ ಇದ್ದು ನೀರಿನ ತೊಟ್ಟಿ ಪಾಸಿಗಿಟ್ಟಿ ಹೋಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯದ ಕೊರತೆ ಇದ್ದು ಮಕ್ಕಳು ಶೌಚಾಲಯಕ್ಕಾಗಿ ಬಯಲಲ್ಲಿ ಹೊರಗಡೆನೆ ಹೋಗಬೇಕಾಗಿದೆ. ಅಲ್ಲಿ ನಿಂಗಪ್ಪನವರೆಗೆ ಆಗ್ಬೇಕು. ನೀರಿಂದ ಏನು ಸಮಸ್ಯೆ ಹೇಳ್ತಾರಲ್ಲ, ಫ್ಲೋರೈಡ್ ಐತಿ ಹೆಂಗೆ ಅಂತ ಐತ್ರಿ. ಸ್ವಲ್ಪ ಕಲಬೆರಕೆ ನೀರು ಬರಕ್ಕೆ ಸಾಧ್ಯತೆ ಐತಿ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಕ್ಕೆ ಅದನ್ನ. ಇದು ಒಂದು ರೋಡಿನ ಭಾಳ ಸಮಸ್ಯೆ ಐತ್ರಿ. ಅಡ್ಡಾಡೋದು ಪಡ್ಡಾಡೋದು ಭಾಳ ಸಮಸ್ಯೆ ಐತಿ. ಅದು ಒಂದು ಇಲ್ಲೆಲ್ಲ ಗಿಡಗಳು ಪಡಗಳು ಎಲ್ಲ ಸೈಡ್ ಎಲ್ಲ ಬೈಕ್ ಬಂದ್ರೆ ಕಾಣಿಸಲ್ರಿ. ಒಬ್ರಿಗೊಬ್ರು ತಿಳ್ಕೊಂತಾರೆ ಇಲ್ಲಿ. ಅದು ಒಂದು ಆ ಕಡೆ ರೋಡ್ ಸರಿ ಇಲ್ಲ. ಇದು ನೀರಿಂದು ತೊಟ್ಟಿ ಐತಲ್ಲ, ಅದು ಪಾಚಣಿದೈತಿ. ಅದನ್ನು ಸರಿ ವ್ಯವಸ್ಥಿತವಾಗಿ ಮಾಡಂಗಿಲ್ಲ ಗ್ರಾಮ ಪಂಚಾಯತಿಯವರು. ಅವು ಓಣೆಗೆ ಸ್ವಲ್ಪ ನೆಲ್ಲಿ ಬ್ಲ್ಯಾಕ್ ಹಾಕವು, ಅದನ್ನು ಮಾಡಂಗಿಲ್ಲ. ಇಷ್ಟ ಐತಿ ನೋಡ್ರಿ ಸಮಸ್ಯೆ. ಇದು ನೀರಿಂದ ಏನೋ ಫ್ಲೋರೈಡ್ ಬರ್ತದೆ ಅಂತ ಹೇಳ್ತಾರೆ. ಅದು ಒಮ್ಮೊಮ್ಮೆ ಒಂದು ಇವತ್ತು ತೊಳೆದ್ವಪ್ಪ ಅಂದ್ರೆ ಒಂದು 4 ದಿನ ಬಿಟ್ಟು ಅಲ್ಲ ಪಾಚಣಿದಿರತ್ರಿ ಅದು. ನೀರಿಂದ ಇದ್ರಾಗ ನೀರಿಂದ ತೊಟ್ಟೆ. ನೀರಿನ ತೊಟ್ಟಿದಲ್ರಿ, ನೀರು ಕುಡಿ ಬಳಸೋ ನೀರು ಬರ್ತಾವಲ್ಲ, ಅದ್ರಾಗೇನೋ ಫ್ಲೋರೈಡ್ ಐತೆ ಅದು ಒಂದು ನೆಲ್ಲು ಸೌಳು ಬರ್ತಾವೆ, ಒಂದು ಒಮ್ಮೆ ಬ್ಲ್ಯಾಕ್ ಆಗಿಬಿಡ್ತಾವೆ ನೆಲ್ಲು. ಪ್ರತಿದಿನನೂ ನಾವು ಇದೇ ಕಾಣಿಸ್ತಾರಲ್ಲ ನಮ್ಮದು ಹೋಗ್ತಾ ಇದೀವಿ. ದಿನ ಒಂದು ಹೋಗ್ಬೇಕಂದ್ರೆ ಮಳೆ ಬಂತಪ್ಪ ಅಂದ್ರೆ 5-6 ತಿಂಗಳು ಇದೇ ಸಮಸ್ಯೆನೇ ನಮ್ಮದು. ಎಲ್ಲಿ ಬೀಳ್ತೀವಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೇಳ್ತೀವಿ ಅನ್ನೋದು ಗೊತ್ತಿಲ್ಲ. ದಿನ ಒಂದು ಕಿಲ್ ಹೋಗ್ಬೇಕು, ದನ ಕರ ಇನ್ನೊಂದು ಮತ್ತೊಂದು ದನ ಒಕ್ಲಿ ಮಾಡೋಕ್ಕಾದ್ರೆ ಇಲ್ಲೇ ಹೋಗ್ಬೇಕು. ಪ್ರತಿ ಯಾರೇ ಸಣ್ಣ ಸಾಯ್ಲಿ ದೊಡ್ಡ ಸಾಯ್ಲಿ ಶ್ರಮ ತಗೊಂಡು ದೊಡ್ಡ ಸಮಸ್ಯೆ ಇದೆ ಇಲ್ಲಿ. ಹಂಗಾಗಿ ಇದು ಪದೇ ಹೇಳ್ತಾ ಇದೀವಿ ಗ್ರಾಮ ಪಂಚಾಯತಿಗೆ. ಯಾವ ವಾರ್ಡ್ ಬಂದರೂ ಕೂಡ ಅವ್ರು ಯಾರ್ಯಾರು ಹೇಳ್ರಿ, ಅವ್ರನ್ನ ಕೇಳಕ್ಕೆ ಇವ್ರನ್ನ ಕೇಳಕ್ಕೆ, ಆ ಮೀಟಿಂಗ್ನಾಗ ಅಂತಾಡ್ರಿ, ಈ ಮೀಟಿಂಗ್ನಾಗ ಅಂತಾಡ್ರಿ. ಈ ಎಲ್ಲ ಸಮಸ್ಯೆಗಳ ಸುಳಿಯಲ್ಲಿ ಗ್ರಾಮದಲ್ಲಿ ನಾಯಿಯ ಹಾವಳಿ ಬೇರೆ ಸಿಕ್ಕ ಜನಗಳಿಗೆ ಅದು ಕಚ್ಚಿದ್ದು ವಿಜಯ್ ಎಂಬ ಬುದ್ಧಿಮಾಂದ್ಯ ಯುವಕನಿಗೂ ಕೂಡ ಕಚ್ಚಿದೆ. ಈ ನಾಯಿ ಏಕಾಏಕಿ ಬಂದು ಜನರ ಮೇಲೆ ದಾಳಿ ಮಾಡಿ ಕಡಿತಾ ಇದ್ದಂತೆ ಇತ್ತೀಚೆಗೆ ಈ ನಾಯಿ ಬರುವುದನ್ನು ನೋಡಿ ತಪ್ಪಿಸಿಕೊಳ್ಳಲು ಹೋದ ಮಹಿಳೆಗೆ ಆಯತಪ್ಪಿ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆಪರೇಷನ್ ಮಾಡಿದ್ದಾರೆ. ಈ ಬಿಡಾಡಿ ನಾಯಿ ಸುಮಾರು ದಿನಗಳಿಂದ ಇದು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಾ ಬಂದಿದೆ. ಗ್ರಾಮ ಪಂಚಾಯಿತಿಗೆ ತಿಳಿಸಿದ್ರೆ ಇಂದು ನಾಳೆ ಎನ್ನುತ್ತಾರೆ. ಹೀಗಾಗಿ ಅನುಭವಿಸ್ತಾ ಇರುವಂತಹ ಜನರ ಕಷ್ಟ ತಪ್ಪಿಸುವವರು ಯಾರು? ಏನ್ ತಮ್ಮ ಹೆಸರು? ವಿಜಯ್ ಕುಮಾರ್. ಯಾವಾಗ ಕಡಿತ ನಾಯಿ? ಮನ್ ಕಡಿತಾ? ಏನು ಹಂಗ ಬಂದ್ ಕಡಿತಾ? ಏನಾರು ತಡೆಯಿದ್ದೆ ನೀನು? ಮನೆ ಹೊಂಟಿದ್ರಿ ಜನನಾಯಕರು ಗಮನಿಸ್ತಾರೋ ಅಧಿಕಾರಿಗಳು ಗಮನಿಸ್ತಾರೋ ಎಂಬುದು ತಿಳಿಯದಾಗಿದೆ ಎಂದು ಇಲ್ಲಿನ ರಶೀದ್, ಮೋಹನ್ ಸ್ವಾಮಿ, ವಿಜಯ್ ಮತ್ತಿತರ ಸಾರ್ವಜನಿಕರು ನಮ್ಮ ಸುದ್ದಿವಾಹಿನಿಯೊಂದಿಗೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸಿಗಂಗಲ್ಲ ಹೊಡೆ ಹಾಕೋದನ್ನ ಪಂಚಾಯತಿ ತಿಳಿಸಿರಿ? ಪಂಚಾಯತಿಗೆ ತಿಳಿಸ್ಯಾರ್ರಿ, ನಾವಂತೂ ತಿಳಿಸಿಲ್ಲ. ಏನ್ ಇಲ್ಲೇ ಇವನ್ನೆಲ್ಲ ಅಂಗಡಿ ಇದು ಮಾಡ್ತಾ ಅಂಗಡಿ ಸಾಮಾನು ಮಾಡ್ತೀರಾ? ಓಕೆ. ಆ ನಾಯಿ ಎಷ್ಟು ದಿನ ಸೆಟ್ಟಿಂಗ್ ಮಾಡ್ತದ? ಅಲ್ಲಿ ಓಡಾಡಂಗಿಲ್ಲ ಸರ್, ಎಲ್ಲರನ್ನ ಕಚ್ಚಿ ಹೇಳಕೋಕತ್ತ ತಪ್ಪಿಸ್ಕೊಂಡ್ ಬಂದಾರ. ಅವ್ ಯಾರ ಹೆಣ್ಮಗಳು ಹೆಸರೇ ನಮ್ಮ ಅವ್ರಿಗೆ ಯಾರು ಕಡದತ್ತಂತಲ್ಲ? ಕೈ ಮುರತ್ತ ಮೋನರವ್ವ ಅನ್ಸ್ಬೇಕ ಅನ್ಸುವಮ್ಮ ಕಡ್ದತ್ರಿ. ಗ್ರಾಮದಲ್ಲಿ ಫ್ಲೋರೈಡ್ ನೀರಿನ ಸಮಸ್ಯೆ ಇದ್ದು ಶಾಲಾ ಮಕ್ಕಳ ಶೌಚಾಲಯಕ್ಕೆ ಇಲ್ಲಿನ ದಾರಿ ಮತ್ತು ಈ ನಾಯಿಯನ್ನ ಹಿಡಿದು ಸಾರ್ವಜನಿಕರಿಗೆ ಹಿತವನ್ನ ಕಾಪಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಹಾಗೆ ಸಮಸ್ಯೆಗಳ ಸುಳಿಯಲು ನಲುಗುತ್ತಿರುವ ಗ್ರಾಮಕ್ಕೆ ಶಾಸಕ ನೇಮಿರಾಜ್ ನಾಯಕ ಖುದ್ದು ಗ್ರಾಮಕ್ಕೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುತ್ತಾರಾ ಕಾದು ನೋಡಬೇಕಾಗಿದೆ. ನಮ್ಮ ಹೆಸರು ರಶೀದ್ ಅಂತ. ಒಂದು ಓಣಿಗೊಳಗ ವಾಹನ ವಾಹಚಾರನ ಸೇನೆ ಎಲ್ಲ ಒಂದು ರೋಡ್ಗಳಲ್ಲಿ ಸೈಡ್ ಎಲ್ಲ ಮುಳ್ಳು ಕಸ ಅದನ್ನ ತೆಗಿಯಂತ ಅಭಿವೃದ್ಧಿ ಮಾಡಬೇಕು, ಮಾಡ್ತಾ ಇಲ್ಲ ಪಂಚಾಯತಿ ಒಳಗೆ. ಏನು ಕಾರಣ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೆಂಗ ಊರು ಸುತ್ತ ನೋಡ್ಕೊಂಬರಿ, ಹೆಂಗದ ರೋಡ್ಗಳು ಸುತ್ತಿ ಜಾಲಿಗಳು ಹೆಂಗದಾವ ನೋಡ್ಕೊಂಬರಿ. ಮುಟ್ಲಿಲ್ಲ ಅದನ್ನ. ಅಲ್ಲಿಂದ ಅಲ್ಲಿಗೆ ಒಂದು 15 ಮಂದಿ ಇಂಬಲತ್ತಕ್ಕಂತಂದು ಆ ಹೊಲ್ದಾಗೆಲ್ಲ ಸಿಗ್ತೈತ್ರಿ. ರಾತ್ರಿ ಬಂದು 12 ಗಂಟೆ ಮಟ್ಟ ಕಾದ್ವಿ. ನಾವು ಹೋಗಿ ಮನೆಗೆ ಹೋಗಿ ಮಕ್ಕಂದ್ವಿ. ಅಲ್ಲ ನಾ ಇಲ್ಲೆಲ್ಲ ಅವ್ರ ಮನೆ ಹೋಗ್ತಲೈತಿ. ಈಗ ಎಷ್ಟು ಮಂದಿ ಕಡ್ದತ್ರಿ? ಕನಿಷ್ಠ ಒಂದು 20 ಮಂದಿ ಕಳದ್ರಿ. ಪಂಚಾಯತಿ ತಿಳಿಸಿದ್ರ? ಅದನ್ನ ಅಲ್ಲ ಪಂಚಾಯತಿಗೆಲ್ಲ 2 ಸಲ ತಿಳಿಸಿ ಬಂದ್ವಿ ಹೋಗಿ. ಏನೋ ಇದನ್ನ ತಾಂದಿಲ್ಲ. ಏನು ಅವತ್ತು ಬಂದ್ರು ಪಂಚಾಯತಿಯರು, ಸೆಕ್ರೆಟರಿ ಅವ್ರು ಬಂದ್ರು, ನೋಡ್ಕೊಂಡ್ರು. ಬಲಿ ತರಿಸ್ತೀವಿ, ಅದನ್ನ ತರಿಸ್ತೀವಿ, ಇನ್ನೊಂದು 2 ದಿನ ಅಂದ್ರು. ಎಷ್ಟು ದಿನ ಆತ್ರಿ ಹಂಗ ಹೇಳಿ? ಎಲ್ಲ ಹೇಳಿ 6 ದಿನ ಆತ್ತೀವಿ. ಇವತ್ತಿಗೆ ಅದೇನು ತಲೆ ಕೇಳ್ಸಣಂಗಲ್ಲ. ನಾವು ಅಲ್ಲೆಲ್ಲ ಬರ್ತೀವಿ ಅಂದ್ರ ಆ ಕಡೆ ನೋಡಿ ಬರೋಕು, ಇಲ್ಲ ಹೆಣ್ಮಕ್ಳು ಬಂದಾರ ಅಂದ್ರೆ ಅವ್ರಿಂದ ನಾವು ಗಂಡು ಮಕ್ಳು ಬರೋಕು, ಕಂದಕ್ಕೆ ಬಂದಾರ ಅಂದ್ರೆ ಇಲ್ಲ ಕೋಲ್ ಹಿಡ್ಕೊಂಬರೋಕು. ಮುಂದೆ ನೋಡಿ ಹಿಂಗೆ ಹೋಗ್ತಿರ್ತೀವಿ, ಬಡ ಸುಮ್ಮ ಕಾಣತ್ತೀವಿ, ಕೇವಲ ಇನ್ನು ಬಂದು ಅಂಟ್ರಲ್ಲಿ ಹಾಕಿ ಕೊಡ್ತದೆ ಬಂದು.
ಮನೆ ಇಲ್ಲೇ ಬಂದ್ಬಿಡ್ದು ತೊಡಿನೇ ಇಡ್ದತ್ ಹೌದೌದು ತೊಡಿನೇ ಇಡ್ದತ್ ಬುದ್ಧಿಮಾಂದ್ಯ ಹಾಂ ಹಂಗಾದ್ರೆ ಹೆಂಗ್ ಅಡ್ಡಿಡ್ಬೇಕು ದಿನ ಬೆಳಕೋರು ಅದೇ ಜಾಡಿಗೆ ನಾವು ಬರ್ಬೇಕು ಕಣಕು ಮನೆಗೆ ಅದನ್ನ ಯಾರು ತಲೆ ಕೇಳ್ಸಣಂಗಲ್ಲ. ನಾವು 2 ದಿನ 3 ದಿನ ಜಾತಪ್ಪ ತೋಟದಾಗ ಐತೆ ಎಲ್ಲ ಹುಡುಕಾಡಿ ಎಲ್ಲ ಪರೀಕ್ಷೆ ಬಂದ್ರು ಮತ್ತೆ ಇಲ್ಲಿಗೆ ಬಂದತ್ತು. ಈಗಿನ ಇರ್ತಂತ ಈಗ ಹೋಗೈತೆ ಮತ್ತೆ ಸುಮ್ಮನೆ ಆಗ್ಬಿಟ್ಟು ನಾವು ಒಬ್ರು ಏನು ಮಾಡೋಕ್ಕೈತಿ ಕೈ ಬಿಟ್ಟು ಸುಮ್ಮನೆ